ನಮ್ಮ ಮಧ್ಯದಲ್ಲಿ 2025 ಸಮಯದಲ್ಲಿ ಸ್ವಾಮಿ ಎಷ್ಟೋ ಕಷ್ಟವನ್ನು, ಬಾಧವನ್ನು, ರೋಗವನ್ನು, ಪ್ರತಿಯೊಂದು ಸಮಸ್ಯೆಯನ್ನು ನನ್ನ ದೇವರಾದ ಯೇಸು ಕ್ರಿಸ್ತನ ತೆಗೆದುಹಾಕಿಸಿ ಮತ್ತು ನಮ್ಮನ್ನ ಎಲ್ಲರನ್ನ 2026ನೇ ನೂತನ ವರ್ಷದಲ್ಲಿ ಏನಿಟ್ಟಿದ್ದಾನೆ. ಆ ನೂತನ ವರ್ಷದ ಮೊದಲನೇ ತಿಂಗಳು 2ನೇ ಭಾನುವಾರ ದೇವರು ನಮಗೆ ನಡೆಸ್ತಾ ಇದ್ದಾನೆ. ಆತನು ಕೊಟ್ಟಿರುವಂಥ ಉಪಕಾರಗಳು ನಾವು ಎಂದೇ ದಿವಸ ಮರೆಯಲಾಗ ಆ ದೇವರಿಗೆ ಸ್ತುತಿ ಆರಾಧನೆ ಮಾಡಿ ದೇವರು ಪ್ರಾರ್ಥನೆ ಮಾಡಿದ್ರೆ ನಿಜವಾಗಲೇ ದೇವರು ನಮ್ಮ ಪ್ರಾರ್ಥನವನ್ನು ಕೇಳಿಗಸಿ ಪ್ರತಿಯೊಂದು ಪ್ರಾರ್ಥನವನ್ನು ನೆರವೇರಿಸುವಂತ ಹಲ್ಲೆಲೂಯಾ. ಪ್ರೀತಿಯುಳ್ಳ ತಂದೆ, ನಿಮಗೆ ಸ್ತೋತ್ರ ಕರ್ತಾನೆ. ದೇವ, ಇಂಥ ಒಳ್ಳೆಯ ಅವಕಾಶವನ್ನು ಇಲ್ಲಿವರೆಗೆ ನಮಗೆ ಕೊಟ್ಟಿದ್ದು ಕರ್ತಾನೆ. ಅಪ್ಪ ನೀವು ಮಾಡ್ತಿರುವಂಥ ಉಪಕಾರಗಳು ನಾವು ಎಂದೆಂದು ಮರಿಲಾರದ ಕರ್ತಾನೆ. ಎಷ್ಟೋ ಜೀವನದಲ್ಲಿ ಸಂಕಟಗಳು ಇತ್ತು, ಎಷ್ಟೋ ಕಷ್ಟ ಇತ್ತು, ಎಷ್ಟೋ ಬಾಧ ರೋಗವನ್ನು ಇತ್ತು. ಅಯ್ಯ, ನೀವು ಮಾಡಿದ ಪ್ರತಿಯೊಂದು ಉಪಕಾರಗಳು ನಾವು ಮರಿಲಾರದ ಕರ್ತಾನೆ. ಇವತ್ತು ಈ 2026ನೇ 2ನೇ ಭಾನುವಾರ ಸಮಯ ಕರ್ತಾನೆ. ಪ್ರಾರ್ಥನೆಯಲ್ಲಿ ಇರುವಂತಹ ವೇದನೆಗಳು, ಆ ಪ್ರಾರ್ಥನೆಯಲ್ಲಿ ಇರುವಂತಹ ನೋವುಗಳು ಎಲ್ಲವನ್ನು ನಿಮಗೆ ಗೊತ್ತಪ್ಪ, ಎಲ್ಲವನ್ನು ನಿಮಗೆ ಗೊತ್ತು, ಎಲ್ಲವನ್ನು ನಿಮಗೆ ಗೊತ್ತು. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರ್ಬೇಕಯ್ಯ. ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ನನ್ನ ಪ್ರಾಣ ನೀನೆ, ನನ್ನ ಉಸಿರು ನೀನೆ, ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವಿಗೆ ಆರಾಧನೆ, ಆರಾಧನೆ, ಯೇಸುವಿಗೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀನೆ ಬಲಪಡಿಸಿದೆ యేసయ్య. ಬಲವಿಲ್ಲದಿರುವಾಗ ನನ್ನನ್ನು ನೀನೆ ಬಲಪಡಿಸಿದೆ యేసయ్య. ನನ್ನ ಬಲವು ನೀನೆ, ನನ್ನ ಬಂಡ ನೀನೆ, ನನ್ನ ಬಲವು ನೀನೆ, ನನ್ನ ಬಂಡ ನೀನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿರಿನಲ್ಲಿರುವಾಗ ನನ್ನನ್ನು ನೀನೆ ಅನುದಿನವೂ ಪೋಷಿಸಿದೆ. ಹಸಿರಿನಲ್ಲಿರುವಾಗ ನನ್ನನ್ನು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಯೇಸುವಿಗೆ ಆರಾಧನೆ, ಆರಾಧನೆ, ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ.
ತಂದೆ ತಂದೆ ಪ್ರತಿಯೊಬ್ಬ ಮನುಷ್ಯನು ಪರಲೋಕ ರಾಜ್ಯಕ್ಕೆ ಸೇರಬೇಕೆಂಬುದಕ್ಕಾಗಿ ಸ್ವಾಮಿ ನಮ್ಮ ಮಧ್ಯೆ ಇರುವಂತಹ ಪ್ರತಿಯೊಬ್ಬರಿಗೆ ಸ್ವಾಮಿ ಯಾರ್ಯಾರು ನಾಶವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಪ್ರತಿಯೊಬ್ಬರಿಗೆ ಸ್ವಾಮಿ ಒಂದು ಹೊಸ ಜೀವನವನ್ನು ಕೊಡಪ್ಪ ತಂದೆ. ನಿನ್ನ ಜ್ಞಾನ ನಿನ್ನ ಬುದ್ಧಿಯನ್ನು ನೀಡಪ್ಪ ತಂದೆ. ನಿಮಗೆ ಸ್ತೋತ್ರ. ಅವರನ್ನು ಸಹ ಸ್ವಾಮಿ ನರಕದ ಬಾಗಿಲಿನಿಂದ ಕಾಪಾಡಪ್ಪ ಅಯ್ಯ. ಅವರನ್ನು ಸಹ ಸ್ವಾಮಿ ಸತ್ಯ ಮಾತನ್ನು ಕೇಳಿಕಸಿ ಅದರ ಮೇಲೆ ನಡೆಯಲಿಕ್ಕೆ ಸಹಾಯ ಮಾಡು. ಅದರ ಮೇಲೆ ನಡೆಯಲಿಕ್ಕೆ ಸಹಾಯ ಮಾಡು. ಪಾಪದ ಪಾಲಿಗೆ ನರಕದ ಬಾಗಿಲಿನಿಂದ ಸ್ವಾಮಿ, ಪಾಪದ ಮಾರ್ಗದಿಂದ, ಅಪರಾಧದ ಮಾರ್ಗದಿಂದ ಕರ್ತನೆ ನಮ್ಮನ್ನ ಕಾಪಾಡು ಅಯ್ಯ. ನೀನೇ ಮಾರ್ಗ ಸತ್ಯ ಜೀವ ಮಾತನಾಡಿದ್ಯಪ್ಪ ತಂದೆ. ಎಷ್ಟೋ ಮಕ್ಕಳು, ಯೂತ್ ಮಕ್ಕಳು ಸ್ವಾಮಿ, ಹಳೇದು ಮಕ್ಕಳು ಕರ್ತನೆ ಇಲ್ಲಿವರೆಗೆ ನಿನ್ನ ಜ್ಞಾನವು ನಿನ್ನ ಬುದ್ಧಿಯು ಯೂಸ್ ಮಾಡಲಿಲ್ಲ ಅಪ್ಪ. ನಿನ್ನ ವಾಕ್ಯವನ್ನು ಅವರಿಗೆ ಓದಲಿಕ್ಕೆ ಸಮಯ ಇಲ್ಲದಂಗೆ ಕರ್ತನೆ ಶೈತಾನ ಅವ್ರ ಮೇಲೆ ಹಾವಿಯಾಗಿದೆ ಅಪ್ಪ ಕರ್ತನೆ. ಎಷ್ಟೋ ಓದಿರುವಂತ ಮಕ್ಕಳಿಗಿಂತ ಸ್ವಾಮಿ ನಿನ್ನ ವಾಕ್ಯವನ್ನು ಓದಕ್ಕೆ ಬರಲಿಲ್ಲ ಅಪ್ಪ ತಂದೆ. ಅಂತ ಮಕ್ಕಳಿಗೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಕೊಡ್ತಾ ಇದ್ದೀನಿ. ನಿನ್ನ ವಾಕ್ಯವನ್ನು ಓದಿಸಿ ತನ್ನ ಜೀವನವನ್ನು ಕರ್ತನೆ ಉದ್ಧಾರ ಆಗಲಿ ಅಪ್ಪ ಕರ್ತನೆ. ದೇವಾದಿ ದೇವ, ರಾಜಾದಿ ರಾಜ, ಪ್ರತಿಯೊಬ್ಬರು ಸ್ವಾಮಿ, ಅನೇಕರು ಸ್ವಾಮಿ ನಿನ್ನ ಮಾರ್ಗದಲ್ಲಿ ನಡೆಯಪ್ಪ ತಂದೆ. ಸತ್ಯದ ಮಾರ್ಗದಲ್ಲಿ ನಡೆಯಪ್ಪ ಕರ್ತನೆ ದೇವ. ಎಲ್ಲ ಸೈತಾನದ ಮಾರ್ಗವನ್ನು ಬಿಟ್ಟು ಕಸಿ ಕರ್ತಾನೆ, ಕೇವಲ ನಿನ್ನ ಮಾರ್ಗದಲ್ಲಿ ನಡೆದು ಕಸಿ ಸ್ವಾಮಿ. ಒಂದು ಸಲ ಕರ್ತನೆ ನಿನ್ನ ಹೆಸರಲ್ಲಿ ಪ್ರಾರ್ಥಿಸಿ ನೋಡಬೇಕಪ್ಪ ಕರ್ತನೆ ದೇವ. ಯಾವ ರೀತಿ ಬೈಬಲಲ್ಲಿ ನಿನ್ನ ವಾಕ್ಯದಲ್ಲಿ ನಿನ್ನ ಪರಿಶುದ್ಧ ಗ್ರಂಥದಲ್ಲಿ ಬೆಳೆದಿದೆಯೋ ಒಂದೇ ಒಂದ್ಸಲ ನನ್ನನ್ನು ಚೆಕ್ ಮಾಡಿ ನೋಡಂತ ಅದೇ ತರ ಕರ್ತಾನೆ ಅವರನ್ನು ಕರ್ತಾನೆ. ಅವ್ರ ಮನಸ್ಸಲ್ಲಿ, ಅವ್ರ ಆತ್ಮದಲ್ಲಿ ಮಾತಾಡಿ ಕಸಿ ಕರ್ತಾನೆ. ಅವ್ರ ಜೀವನದಲ್ಲಿ ಬದಲಾವಣೆ ಬಾಪ ತಂದೆ ನಿನಗೆ ಸ್ತೋತ್ರ. ದೇಹದಲ್ಲಿ ಇರುವಂತ ಸಮಯದಲ್ಲಿ ಬದಲಾವಣೆ ಆಗ್ಲಿದ್ರೆ ಸತ್ತ ಮೇಲೆ ಆತ್ಮದಲ್ಲಿ ಬದಲಾವಣೆ ಚಾನ್ಸನೇ ಇಲ್ಲ ಅಂತ ಹೇಳಿದಪ್ಪ ತಂದೆ ನಿಮಗೆ ಸ್ತೋತ್ರ. ಅವರಪ್ಪ ಕರ್ತಾನೆ ಇವತ್ತು ವಾಕ್ಯ ಹೇಳೋವರೆಗೆ ಕರ್ತಾನೆ ಪ್ರತಿಯೊಂದು ಹೃದಯದ ಬಾಗಿಲಿಯನ್ನು ತೆರೆಯಪ್ಪ. ಆ ವಾಕ್ಯವನ್ನು ಹೇಳುವಾಗ ಕರ್ತಾನೆ ಆ ವಾಕ್ಯ ತಮ್ಮ ಹೃದಯದಲ್ಲಿ ಗ್ರಹಣ ಆಗಿ ಕಳಿಸಿ ಅವ್ರ ಜೀವನದಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಮನೆಯಲ್ಲಿ ಅದ್ಭುತ ಕಾರ್ಯವನ್ನು ಮಾಡಲಿಪ್ಪ ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿನ್ನ ಪರಿಶುದ್ಧ ಆತ್ಮರ ಜೊತೆಗೆ ಇರಲಿ ಅಪ್ಪ ಕರ್ತನೆ. ತಪ್ಪು ಮಾರಿ ಹೋಗ್ಲಾರ್ದ ಕರ್ತನೆ ಅವ್ರ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಬೆಳಗ್ಲಿಪ್ಪ ಕರ್ತನೆ ನಿಮಗೆ ಸ್ತೋತ್ರ. ಬಂದಿರೋ ಎಲ್ಲಾ ಮಕ್ಕಳಿಗೆ, ಬರಲಾರದ ಎಲ್ಲ ಮಕ್ಕಳಿಗೆ, ಪ್ರತಿಯೊಬ್ಬರಿಗೆ ಸ್ವಾಮಿ ನಿನ್ನ ಆಶೀರ್ವಾದ, ನಿನ್ನ ಶಾಂತಿ ಸಮಾಧಾನವನ್ನು ಆಗಲಿ ಅಪ್ಪ ತಂದೆ ನಿಮಗೆ ಸ್ತೋತ್ರ. ಗೋತ್ರ ಚಿತ್ರದಲ್ಲಿ ಇರುವಂತಹ ಎಲ್ಲಾ ಮನೆಗಳಿಗೆ ಸ್ವಾಮಿ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ದುಃಖದಲ್ಲಿ ಆಗಲಿಯೋ, ವೇದನದಲ್ಲಿ ಆಗಲಿಯೋ, ರೋಗದಲ್ಲಿ ಆಗಲಿಯೋ, ಪ್ರತಿಯೊಂದು ಸಮಸ್ಯೆದಲ್ಲಿ ಆಗಲಿಯೋ ನನ್ನ ಪ್ರಭುವಾದ ಯೇಸು ಕ್ರಿಸ್ತರು ಎಲ್ಲರಿಗಿಂದ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ. ಎಲ್ಲರಿಗೂ ಶಾಂತಿ ಸಮಾಧಾನವನ್ನು ನೀಡಬೇಕೆಂಬುದಾಗಿ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ.